ನೋಡಪ್ಪ, ರಾಜರಾಜೇಶ್ವರಿ ನಗರ ಅಂತ ಹೆಸರಿದೆ. ದೇವರು ಅಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ಆ ದೇವರ ಸನ್ನಿಧಿಗೆ ಹೋಗಿ ಒಂದು ಕೈ ಮುಗಿಬೇಕು. ಸೊ ನನಗೆ ನಂಬಿಕೆ ಇದೆ, ರಾಜರಾಜೇಶ್ವರಿ ನಗರದಲ್ಲಿ ಜನ ಭಾಳ ಕಡಿಮೆ ಅಂತರದಿಂದ ನಮ್ಮ ಅಭ್ಯರ್ಥಿ ಸೋತರು. ಈಗ ಒಂದು ದೊಡ್ಡ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಅವರು ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೊರಟಿದ್ದೇವೆ. ಜನಕ್ಕೆ ಅರ್ಥ ಆಗಿದೆ. ಡಿ ಕೆ ಸುರೇಶ್ ಅವರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂಥ ಕಾರ್ಯಕ್ರಮ ಬಹುಶಃ ಈ ದೇಶದ ಯಾವುದೇ ಪಾರ್ಲಿಮೆಂಟ್ ಮೆಂಬರ್ ಇಲ್ಲ ಯಾವುದೇ ನಾಯಕರು ಯಾರು ಕೂಡ ಅವರು ತೋರಿಸಂಥ ಹೃದಯವಂತಿಕೆ, ಶ್ರಮ, ಆಮೇಲೆ ಮಾನವೀಯತೆ, ನನ್ನ ತಮ್ಮ ಅನ್ನೋದು ಒಂದು ಕಡೆ ಸೈಡ್ಗಿಡಿ. ಯು ಗೋ ಟು ದಿ ಫ್ಲ್ಯಾಶ್ ಬ್ಯಾಕ್. ನೀವು ಮಾಧ್ಯಮದವ್ರಿಗೆ ನಿಮ್ಗೇನಾದ್ರು ನಂಬಿಕೆ ಇದ್ದರೆ, ಉಪಕಾರ ಸ್ಮರಣೆ ಅನ್ನೋದಿದ್ದರೆ, ಯಾವ ಲೀಡ್ರು ಮನೆಯಿಂದ ಈಚೆ ಬರಲಿಲ್ಲ. ಈಗ ನಮ್ಮ ಕುಮಾರಣ್ಣ ಹೇಳ್ತಾರಲ್ಲ, ಮನೆಯಿಂದ ಈಚೆನೇ ಬರಲಿಲ್ಲ. ಯಾರು ಮನೆಯಿಂದ ಯಾವ ಸಂಸತ್ ಸದಸ್ಯನೂ ಬರಲಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಪಾಪ MP ಸತ್ತೋಗಿದ್ದರು ನಮ್ಮ ಮಿನಿಸ್ಟ್ರು, ಅವನ ಬಾಡಿನೂ ಕೊಡಲಿಲ್ಲ. ಆದರೆ ಡಿ ಕೆ ಸುರೇಶ್ ಅವರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿ ಔಷಧಿ ಕೊಡಿಸೋದಲ್ಲದೆ, ಸ್ಯಾನಿಟೈಸರ್ ಕೊಡಿಸೋದಲ್ಲದೆ, ಪ್ರತಿ ಮನೆಗೂ ಕೂಡ ಔಷಧಿನ ಟ್ಯಾಬ್ಲೆಟ್ನ ಹಂಚಿದ್ದಾರೆ. ಹೊರಗಡೆಯಿಂದ ತರಿಸಿ, ಹೊರಗಡೆ ರಾಜ್ಯದಿಂದ ಬೇರೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ ಪಾಪ ಸ್ಯಾನಿಟೈಸರ್ ಮನೆಗೆ ಕೊಟ್ಟಿದ್ದಾರೆ. ಹಣ್ಣು ತರಕಾರಿ ಬೆಲೆ ನಿಯಂತ್ರಣ ಮಾಡಬೇಕು, ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಆ ರೀತಿ ಮಾಡಿದ್ದಾರೆ. ಅದು ಬರೀ ಹಳ್ಳಿಲೂ ಮಾಡಲಿಲ್ಲ, ನಗರದಲ್ಲೂ ಮಾಡಿದ್ದಾರೆ. ಸೊ ಇದು ಜನರಿಗೆ ನಾವು ಮಂದಟ್ಟನ್ನು ಮಾಡಿಕೊಡ್ಬೇಕಾಗಿದೆ. ನೀವು ನೆನಪು ಮಾಡಬೇಕಾಗಿದೆ, ನಾವು ನೆನಪು ಮಾಡಬೇಕು. ನಾವು ಯಾರ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋ ಪ್ರಶ್ನೆ ಇಲ್ಲ. ನಾವು ಮಾಡಿರೋಂಥ ಕೆಲಸಕ್ಕೆ, ಡಿ ಕೆ ಸುರೇಶ್ ಮಾಡಿರೋಂಥ ಕೆಲಸಕ್ಕೆ ಇವತ್ತು ಜನ ವೋಟ್ ಹಾಕಲಿ. ಮತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.